ಮಹತ್ವಪೂರ್ಣ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಗಿದೆ. ಇಡೀ ಜಿಲ್ಲೆಯ ಮತ್ತು ನಮ್ಮ ಸಾರಿಗೆ ಆಯುಕ್ತರು ರಸ್ತೆ ಸುರಕ್ಷತೆ ಅವರ ನಿರ್ದೇಶನದಂತೆ ಈ ದಿನ ಒಂದು ಹೇಳಿ ಶ್ರಮಿಸ್ತಾ ಇದ್ದೀವಿ. ಇದಕ್ಕೆ ನಮ್ಮ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ನೆರವು ಮತ್ತು ಮಾಹಿತಿ ಅದನ್ನು ಪಾಲಿಸಿದರೆ ಆಗುವಂತ ಅನುಕೂಲಗಳ ಬಗ್ಗೆ, ಅದನ್ನು ಪಾಲಿಸದೇ ಇದ್ದರೆ ಇದು ಮಾಡಬಾರದು, ಮಾಡಬೇಡಿ ಅಂತ ಹೇಳಲ್ಲ. ಅದಕ್ಕಿಂತ ಮುಂಚೆ ನಮ್ಮ ಜವಾಬ್ದಾರಿಯುತ ನಾಗರಿಕರಾದ ನಮ್ದೊಂದು ಮುಖ್ಯ ಕರ್ತವ್ಯ ಇದೆ, ಅದನ್ನ ಮಾಡಿ ಆಮೇಲೆ ಆ ಕೆಲಸ ಮಾಡಿ. ಫಸ್ಟ್ ಏನ್ ಮಾಡ್ಬೇಕು, ಅಪಘಾತ ನೆರವಿಗೆ ಬರಬೇಕು, ಫಸ್ಟ್ ಏಡ್ ಮಾಡಬೇಕು, ಅವ್ನು ಏನ್ ಹೆಲ್ಪ್ ಮಾಡ್ಬೇಕು ಮಾಡಿ ಇಮಿಡಿಯೇಟ್ ಅವನ್ನ ಆಸ್ಪತ್ರೆಗೆ ಸಾಗುವಂತ ಕೆಲಸದ ನಾವು ನೀವೆಲ್ಲರ ಮಾಡ್ಬೇಕಾಗಿದೆ. ಆ ಒಂದು ಗಾಯಾಳು ಆಕ್ಸಿಡೆಂಟ್ ಆದಂತ ಸ್ಥಳದಿಂದ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಒಂದು ಪೀರಿಯಡ್ ಇದೆ, ಅದಕ್ಕೆ ಗೋಲ್ಡನ್ ಅವರ್ ಟೈಮ್ ಅಂತ ಹೇಳ್ತೀವಿ. ಗೋಲ್ಡನ್ ಅವರ್ ಅಂತ ಆ ಒಂದು ಸುವರ್ಣ ಟೈಮು, ಆ ಟೈಮಲ್ಲಿ ನಾವು ಏನು ಗಾಯಾಳಿಗೆ ನಾವು ಟ್ರೀಟ್ಮೆಂಟ್ ಕರೆಕ್ಟ್ ರೀತಿಯಲ್ಲಿ ಕೊಟ್ರೆ ಅವನು ಬದುಕುಳಿಯುವಂತ ಸಾಧ್ಯತೆ ಜಾಸ್ತಿ ಇದೆ. ಆ ಒಂದು ಗಾಯಾಳಿಗೆ ಹೆಲ್ಪ್ ಮಾಡಿದಂತ ವ್ಯಕ್ತಿಗೆ ರಹವೀರ್ ಅಂತ ಒಂದು ಬಿರುದನ್ನು ಕೊಟ್ಟು ಗುಡ್ ಸಮರಿಟನ್ ಆಕ್ಟ್ ಅಲ್ಲಿ ಅವನಿಗೆ ರಹವೀರ್ ರಸ್ತೆಯ ವೀರ ಅಂತೇಳಿ ಬಿರುದನ್ನು ಕೊಟ್ಟು 25,000 ಅವನಿಗೆ ಪುರಸ್ಕಾರ ಕೊಡುವಂತ ಒಂದು ಯೋಜನೆ ಜಾರಿಯಲ್ಲಿದೆ. ಅದನ್ನ ತಾವು ಗಮನದಲ್ಲಿ ಇಟ್ಕೊಂಡು, ಇದಷ್ಟೇ ಇಲ್ಲ, ಮಾನವೀಯತೆಯನ್ನು ಮೇರೆದು ಅದಕ್ಕಿಂತ ದೊಡ್ಡ ಪುರಸ್ಕಾರ ಯಾವುದೂ ಇಲ್ಲ. ಮಾನವೀಯತೆಯನ್ನು ತಾವೆಲ್ಲರೂ ಮೆರೆಯಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ ಆಕ್ಸಿಡೆಂಟ್ ಆದಂತ ವ್ಯಕ್ತಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾದ್ರೆ ನನಗೆ ಯಾಕಪ್ಪ ಬೇಕು ಉಸಾಬರಿ, ಪೊಲೀಸ್ನವರು ನನಗೆ ಅಡ್ರೆಸ್ ಕೇಳ್ತಾರೆ, ನೋಟಿಸ್ ಕೊಡ್ತಾರೆ, ಕೋರ್ಟು ಕಚೇರಿ ಹೋಗ್ಬೇಕು ಅನ್ನೋ ಭಯ ಇತ್ತು. ಈಗ ಅದು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಈಗ ನಿಮ್ಗೆ 1.5 ಲಕ್ಷದ ತನಕ ಕ್ಯಾಶ್ ಬ್ಯಾಕ್ ಟ್ರೀಟ್ಮೆಂಟ್ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಲಭ್ಯ ಇದೆ. ಮತ್ತೆ ನಿಮ್ಗೆ ಯಾವುದೇ ಒಂದು ಬಲವಂತವಾಗಿ ನಿಮ್ಮ ಹೆಸರು, ವಿಳಾಸ, ಫೋನ್ ನಂಬರ್ ಕೊಡುವಂತ ಅವಶ್ಯಕತೆ ಇಲ್ಲ. ನೀವು ಇಚ್ಛೆ ಪಟ್ಟರೆ ಮಾತ್ರ ಕೊಡಬಹುದು, ಇಚ್ಛೆ ಪಟ್ಟರೆ ಮಾತ್ರ ಕೋರ್ಟ್ಗೆ ಹೋಗ್ಬೋದು. ಆ ಒಂದು ಅನುಕೂಲ ಇರೋದ್ರಿಂದ ಯಾರು ಕೂಡ ಅಪಘಾತ ಸಂದರ್ಭದಲ್ಲಿ ಗಾಯಾಳಿಗೆ ಹೆಲ್ಪ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಈ ನಿಟ್ಟಿನಲ್ಲಿ ಈ ದಿನ ನಾವು ರಸ್ತೆ ಸುರಕ್ಷೆ ಜೀವನದ ರಕ್ಷೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಒಂದು ಉದ್ಘಾಟನಾ ಸಮಾರಂಭವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಜನಪ್ರಿಯ ಜನಸಾಮಾನ್ಯರ ಜಿಲ್ಲಾಧಿಕಾರಿ ಅಂತ ಪರಿಚಿತರಾಗಿರುವಂತಹ ಶ್ರೀಮತಿ KS ಲತಾ ಕುಮಾರಿ ಮೇಡಮ್ ಆಗಮಿಸಿದ್ದಾರೆ. ಅವರಿಗೆ ಇಲಾಖೆಯ ಪರವಾಗಿ ತಮ್ಮೆಲ್ಲರೂ ಜನ ಮರಣ ಹೊಂದಿದ್ದಾರೆ. ಟೋಟಲ್ ಆಕ್ಸಿಡೆಂಟ್ಸ್ ಎಷ್ಟು ಗೊತ್ತಾ? ಅಪಘಾತಗಳಾಗಿರೋದು 1208. ನಾವು ಅನ್ಕೊಂಡ್ವಿ ಅಟ್ಲೀಸ್ಟ್ ಈ ವರ್ಷ ಆದ್ರೂ ಕಮ್ಮಿ ಆಗ್ತದೆ, 25ನೇ ಸಾಲಿನಲ್ಲಿ ಕಮ್ಮಿ ಆಗ್ಲಿಲ್ಲ. ಈ ವರ್ಷ ಅಂದ್ರೆ 25ನೇ ಸಾಲಿನಲ್ಲಿ ಸುಮಾರು 260 ಜನ ಮರಣ ಹೊಂದಿದ್ದಾರೆ. ಅಂದ್ರೆ ಅಷ್ಟು ಕುಟುಂಬಗಳು ನರಳಿದ್ದಾರೆ, ಮತ್ತೆ ಅಷ್ಟು ಕುಟುಂಬಗಳು ಒಡೆದು ಹೋಗಿವೆ ಅಂತ. ಅವರ ಒಬ್ಬ ಹಿರಿಯರನ್ನ ಕಳ್ಕೊಂಡು, ಪ್ರೀತಿ ಪಾತ್ರದ ಆದವರನ್ನ ಕಳ್ಕೊಂಡು, ತಮ್ಮ ನೆಚ್ಚಿನ ಒಂದು ಸಂಗಾತಿಗಳನ್ನ ಕಳ್ಕೊಂಡು ಅವರು ಅನುಭವಿಸುವ ನೋವು ಇದೆಯಲ್ಲ, ಕುಟುಂಬಗಳೇ ಹಾಳಾಯ್ತು. ತಂದೆ ಮಕ್ಕಳು ಅನಾಥರಾಗ್ತಾರೆ, ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಕಳ್ಕೊಂತಾರೆ. ಹಾಗಾಗಿ ಆಕ್ಸಿಡೆಂಟ್ಸ್ ಎಷ್ಟು ಗೊತ್ತಾ? ಹೋದ ವರ್ಷ 25ನೇ ಸಾಲಿನಲ್ಲಿ ಆಗಿರೋದು ಕೇವಲ ಒಂದು ದಿನದ ಹಿಂದಿನವರೆಗೂ ಹೇಳ್ತವೆ 1328. ಅಂದ್ರೆ 24ರಲ್ಲಿ ಎಷ್ಟು ಇತ್ತು ಅದಕ್ಕಿಂತ ಇನ್ನೂ ಜಾಸ್ತಿ ಆಗಿದೆ. ಅಂದ್ರೆ ಅಪಘಾತಗಳು ಕಮ್ಮಿ ಆಗ್ತಾ ಇಲ್ಲ, ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮತ್ತೆ ಏನ್ ಮಾಡ್ಬೇಕು, ಯಾರ ಜವಾಬ್ದಾರಿ ಇದು ಅಂತ ನೋಡಿದಾಗ ನಾವೆಲ್ಲ ಹೇಳ್ಬಿಡ್ತೇವೆ, ಏನೇ ಅಪಘಾತ ಆದ್ರೂ ಯಾರ್ದು ತಪ್ಪು? ಡ್ರೈವರ್ ಅಲ್ವಾ? ನಾವು ಡ್ರೈವಿಂಗ್ ಮಾಡೋದ್ರಿಂದ ನಮಗೂ ಅದ್ರ ಕಷ್ಟ ಗೊತ್ತು. ನಾವು ಡ್ರೈವಿಂಗ್ ಮಾಡ್ತಾ ಇರ್ತೇವೆ, 4 ವೀಲರ್ಸ್ ಅಥವಾ ಯಾವ್ದಾದ್ರು ಸಡನ್ ಆಗಿ ಏನಾದ್ರೂ ಒಂದು ಬ್ರೇಕ್ ಹಾಕಿದಾಗ ಸಡನ್ ಆಗಿ ಏನಾದ್ರು ಮಧ್ಯದಲ್ಲಿ ಬಂದ್ರೆ ಒಂದು ಕ್ಷಣ ಹೃದಯ ನಿಂತೋಗ್ಬಿಡುತ್ತೆ ಅಲ್ಲ, ಅಯ್ಯೋ ಹೊಡೆದೇ ಬಿಟ್ಟುವಾ, ಹೋಯ್ತಾ ಅದು ಅಲ್ವಾ? ಎಷ್ಟು ಭಯದಿಂದ ಓಡಿಸ್ಬೇಕು. ಅದರ ಅರ್ಥ ನಾವು ರಸ್ತೆಗಳನ್ನ ವಾಹನ ಚಲಾಯಿಸಲು ಸುರಕ್ಷಿತವಾಗಿ ಮಾಡಬೇಕು. ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಮ್ಮಲ್ಲಿ ಡ್ರೈವರ್ಸ್ಗಳು ಭಯ ಬಿದ್ದು ಓಡಿಸ್ಬೇಕು. ಅಲ್ಲಿ ಒಂದು ರಸ್ತೆಯಲ್ಲಿ ಓಡಾಡೋರು ಅವರು ಓಡಾಡ್ತಾ ಇರ್ತಾರೆ, ದನಗಳು ಸುತ್ತಾ ಇರ್ತವೆ, ನಾಯಿಗಳು ಓಡಾಡ್ತಾ ಇರ್ತವೆ, ಜನಗಳು ಓಡಾಡ್ತಾ ಇರ್ತಾರೆ. ಡ್ರೈವಿಂಗ್ ಮಾಡೋರು ಮಾತ್ರ ಭಯದಲ್ಲೇ ಡ್ರೈವಿಂಗ್ ಮಾಡಬೇಕು. ಅಂತಹ ಸ್ಥಿತಿ ಬಂದ್ಬಿಟ್ಟಿದೆ. ಅದು ತಪ್ಪು. ರಸ್ತೆಗಳನ್ನ ಒಂದು ವಾಹನ ಚಲಾಯಿಸಲು ಸುರಕ್ಷಿತವಾದ ಒಂದು ಮೂಲಗಳಾಗಿ, ಸಾಧನಗಳಾಗಿ ನಾವು ತಯಾರು ಮಾಡಬೇಕು. ಆಯ್ತು, ಅದನ್ನು ಮಾಡೋಣ. ಹಾಗಾಗಿಯೂ ಯಾಕೆ ಇಷ್ಟೊಂದು ಅಪಘಾತಗಳಾಗ್ತಾ ಇದೆ?
ಒಂದು ಕ್ಷಣ ಯೋಚನೆ ಮಾಡಿ. ನಾವೆಲ್ಲ ಏನೆಲ್ಲ ರೀಸನ್ ಕೊಡ್ತೇವೆ, ಅವರು ಕುಡಿದ್ಬಿಟ್ಟು ಡ್ರೈವ್ ಮಾಡಿದ್ರು ಅದಕ್ಕೆ ಅಪಘಾತ ಆಯ್ತು ಅಲ್ವಾ, ಡ್ರಿಂಕ್ ಅಂಡ್ ಡ್ರೈವ್ ಮಾಡಿಬಿಟ್ಟಿದ್ದಾರೆ. ಇನ್ನೊಂದೇನ್ ಮಾಡಿದ್ದಾರೆ, ತುಂಬಾ ಓವರ್ ಸ್ಪೀಡ್, ಏನು ಸಿಕ್ಕಾಬಟ್ಟೆ ಸ್ಪೀಡ್, ಎಷ್ಟು ಸ್ಪೀಡಲ್ಲಿ ಹೋಗ್ಬೇಕು ಅನ್ನೋದು, ವೇಗದಲ್ಲಿ ಹೋಗ್ಬೇಕು ಅನ್ನೋದು ಸಹ ಡ್ರೈವರ್ಗಳಿಗೆ ಗೊತ್ತಿರೋದಿಲ್ಲ. ಅಲ್ಲಿ ಬೋರ್ಡ್ ಇರ್ತದೆ 50 ಕಿಲೋಮೀಟರ್ ಮ್ಯಾಕ್ಸ್ ಅಂತ ಒಂದು ಬೋರ್ಡ್ ಇರ್ತದೆ ರೋಡ್ ಸೈಡ್ ಅಲ್ಲಿ, ನೋಡ್ತಾರೆ. ಅದು ನನಗಲ್ಲ, ಅದು ಯಾರಿಗೆ ಓದ್ಲಿಕ್ಕೆ ಬರ್ತದೆ, ಯಾರಿಗೆ ಬುದ್ಧಿ ಇದೆ, ಯಾರು ಜಾಣರಿದ್ದಾರೆ ಅವರಿಗಷ್ಟೇ. ಮತ್ತೆ ಯಾರು ಎದುರ್ಕೊಳ್ತಾರೆ, ಅವ್ರು ತಿಳ್ಕೊಂಡು ಬಿಡ್ತಾರೆ ನಿಯಮಗಳನ್ನ ಪಾಲಿಸೋದು ಅಂದ್ರೆ ಪುಕ್ಕಲತನ ಇರೋರು ಅಂತ. ನಾನು ನೋಡಿದ್ದೇನೆ, ನಾನು ಎಷ್ಟೋ ಸಾರಿ, ಇದು ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನಾವು ಹಿಂಗೆ ಡ್ರೈವ್ ಮಾಡ್ಬೇಕಾದ್ರೆ ಅಲ್ಲಿ 50 ಇದ್ರೆ 50ಗೆ ಹೋದ್ರೆ ನಮ್ಮನ್ನೇನಂತಾರೆ, ಎಕ್ಸಾಕ್ಟ್ಲಿ ಎಲ್ ಬೋರ್ಡ್ ಅಂತಾರೆ, ಕರೆಕ್ಟ್ ಹೇಳಿದ್ರೆ ಎಲ್ ಬೋರ್ಡ್ ಅಂತಾರೆ, ಇಲ್ಲ ಅಂದ್ರೆ ಪುಕ್ಕಲು ಅಂತಾರೆ, ಭಯ ಬೀಳ್ತಾರೆ. ರಸ್ತೆ ನಿಯಮಗಳನ್ನ ಪಾಲಿಸಿದ್ರೆ ಈ ಶಬ್ದಗಳು ನಮಗೆ. ನಾವು 80 ಕಿಲೋಮೀಟರ್ ಅಂದ್ರೆ 80 ಕಿಲೋಮೀಟರ್ ಮೇಂಟೈನ್ ಮಾಡೋದು, 50 ಅಂದ್ರೆ 50ಯಲ್ಲೇ ಹೋಗೋದು, 30 ಕಿಲೋಮೀಟರ್ ಅಂದ್ರೆ 30ಯಲ್ಲೇ ಹೋಗೋದು ಅಂತ ಮಾಡಿದ್ರೆ ಇವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಗಾಡಿ ಓಡಿಸ್ಲಿಕ್ಕೆ ಬರಲ್ಲ ಅನ್ಸುತ್ತೆ. ಯಾಕೆ ಅಂದ್ರೆ ಅದು ತುಂಬಾ ತಪ್ಪು ನಮ್ಮ ಡ್ರೈವರ್ಸ್ಗಳು ಮಾಡೋದು. ವೇಗದ ಮಿತಿ ವೈಜ್ಞಾನಿಕವಾಗಿ ಅಲ್ಲಿ ನಿಗದಿಪಡಿಸಲಾಗಿರ್ತದೆ. ಆ ರಸ್ತೆ ಹೇಗಿದೆ, ಕರ್ವ್ ಹೇಗಿದೆ, ಮೀಡಿಯಂ ಯಾವ ರೀತಿ ಬರುತ್ತೆ, ಆ ಜಾಗದಲ್ಲಿ ಎಷ್ಟು ಸ್ಪೀಡ್ ಇರಬೇಕು, ಅದನ್ನೆಲ್ಲ ಒಂದು ಸ್ಟಡಿ ಮಾಡಿ ಒಂದು ನಿಗದಿ ಮಾಡಲಾಗಿರುತ್ತೆ. ಅದ್ರ ಬಗ್ಗೆ ಹಸಡ್ಡೆ. ಅದರರ್ಥ ಏನು ಅಂದ್ರೆ ನಮ್ಮ ಡ್ರೈವರ್ಗಳು ಮ್ಯಾಂಡೇಟರಿ ಸೈನೇಜಸ್, ಇನ್ಫಾರ್ಮೇಟರಿ ಸೈನೇಜಸ್, ಕಾಷನರಿ ಸೈನೇಜಸ್ ಇವುಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋದಿಲ್ಲ. ಮ್ಯಾಂಡೇಟರಿ ಅಂದ್ರೆ ಅದನ್ನು ಫಾಲೋ ಮಾಡಲೇಬೇಕು. ಪಂಚಾಯಿತಿ ಕಾನೂನು ಸೇವಾ ಪ್ರಾಧಿಕಾರ ಜಿಲ್ಲಾ ಮಟ್ಟದಲ್ಲಿ ತಾಲೂಕು